ಹುಬ್ಬಳ್ಳಿ ಜೈಲಿನಲ್ಲಿ ಕೈದಿಗಳ ಮೋಜು ಮಸ್ತಿ, ಮದ್ಯ ಗಾಂಜಾ ಮೊಬೈಲ್ ಫ್ರೀ. ಡಿಜಿಪಿ ಭೇಟಿ ಬೆನ್ನಲ್ಲೇ ಬಯಲಾಯಿತು ಬಿಂದಾಸ್ ಲೈಫ್. ಹುಬ್ಬಳ್ಳಿ ಉಪ ಕಾರಾಗೃಹ ಈಗ ಮೋಜಿನ ಮಂದಿರ. ಜೈಲಿನೊಳಗೆ ಖೈದಿಗಳ ಬಿಂದಾಸಾಟ. ರಾಜಾರೋಷವಾಗಿ ನಶೆಯಲ್ಲಿ ತೇಲುತ್ತಿದ್ದಾರೆ ವಿಚಾರಣಾಧೀನ ಖೈದಿಗಳು. ಡಿಜಿಪಿ ಅಲೋಕ್ ಕುಮಾರ್ಗೆ ಇದೊಂದು ರೀತಿಯಲ್ಲಿ ಬಿಗ್ ಚಾಲೆಂಜ್. ಡಿಜಿಪಿ ಭೇಟಿ ನೀಡಿ 3 ದಿನಕ್ಕೆ ಜೈಲಿನ ಅಸಲಿ ಮುಖ ಬಯಲಾಗಿದೆ. ವಿಡಿಯೋ ವೈರಲ್ ಆಗಿದ್ದು ಖಾಕಿ ಪಡೆಗೆ ಶಾಕ್ ಎದುರಾಗಿದೆ. ಜೈಲಿನಲ್ಲೇ ಸೆಲ್ಫಿ, ವಿಡಿಯೋ ಕಾಲ್ ಮಾಡ್ತಾ ಇರುವ ಖತರ್ನಾಕ್ ಆರೋಪಿಗಳು. ಮಲ್ಲಿಕ್ ಕೊಲೆ ಕೇಸ್ ಅಭಿಷೇಕ್ ಗಣೇಶ್ ಜಾಧವ್ ಗ್ಯಾಂಗ್ನಿಂದಲೇ ಮಸ್ತಿ. ಇದು ಸಬ್ ಜೈಲಿನಲ್ಲಿ ಎಲ್ಲ ಅಕ್ರಮ ಸೌಲಭ್ಯಗಳು ಸಿಗುತ್ತವೆ ಅನ್ನುವಂಥ ಗಂಭೀರ ಆರೋಪ ಇದೆ. ಜೈಲಿನೊಳಗೆ ಗಾಂಜಾ, ಮದ್ಯ, ಮೊಬೈಲ್ ಸರಬರಾಜು ಆಗ್ತಾ ಇರುವುದಾದ್ರೂ ಹೇಗೆ? ಜೈಲು ಸಿಬ್ಬಂದಿ ಎಲ್ಲ ಗೊತ್ತಿದ್ದು ಕಣ್ಮುಚ್ಚಿ ಕುಳಿತಿದ್ದಾರೆ. ಜೈಲಿನಲ್ಲೇ ಇಷ್ಟೊಂದು ಆರಾಮವಾಗಿದ್ರೆ ಅಪರಾಧಿಗಳಿಗೆ ಶಿಕ್ಷೆಯ ಭಯ ಎಲ್ಲಿ? ವಿಡಿಯೋ ನೈಜತೆಯನ್ನ ಪರಿಶೀಲಿಸಿ ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕೆ ಸಾರ್ವಜನಿಕರು ಒತ್ತಾಯಿಸುತ್ತಿದ್ದಾರೆ. ಹುಬ್ಬಳ್ಳಿ ಜೈಲಿನಲ್ಲಿ ಖೈದಿಗಳ ಮೋಜು ಮಸ್ತಿ ಕಂಡು ಬಂದಿದೆ. ಮದ್ಯ, ಗಾಂಜಾ ಮತ್ತು ಮೊಬೈಲ್ ಫ್ರೀ. ಜೈಲುಗಳು ಪರಿವರ್ತನಾ ಕೇಂದ್ರಗಳು. ಆದರೆ ಇಲ್ಲಿ ಜೈಲಿಗೆ ಮೊಬೈಲ್ಗಳು ಹೋಗುತ್ತವೆ, ಮದ್ಯ ಹೋಗುತ್ತೆ, ಗಾಂಜಾ ಹೋಗುತ್ತೆ ಅಂತಂದ್ರೆ ಹೇಗೆ? ಅದು ಜೈಲು ಸಿಬ್ಬಂದಿಯ ಸರ್ಪಗಾವಲಿನ ನಡುವೆ ಖೈದಿಗಳಿಗೆ ಎಲ್ಲ ರೀತಿಯ ಸೌಲಭ್ಯಗಳು ಸಿಗುತ್ತೆ ಅಂತಂದ್ರೆ, ಐಷಾರಾಮಿ ಸೌಲಭ್ಯಗಳು ಸಿಗುತ್ತೆ ಅಂತಂದ್ರೆ ಇದು ಹೇಗೆ ಸಾಧ್ಯ? ಅಲ್ಲಿನ ಜೈಲು ಸಿಬ್ಬಂದಿ ಕಟ್ಟುನಿಟ್ಟಿನ ಆಕ್ಷನ್ ತೆಗೆದುಕೊಂಡಿದ್ದು ಕೂಡ ಈ ರೀತಿಯಾಗಿ ಹೋಗುತ್ತೆ. ಜೈಲಿನ ಒಳಗಡೆ ಖೈದಿಗಳಿಗೆ ಮೊಬೈಲ್ಗಳು ಹೋಗುತ್ತೆ, ಮದ್ಯ ಹೋಗುತ್ತೆ, ಗಾಂಜಾ ಹೋಗುತ್ತೆ ಅಂತಂದ್ರೆ ಇದು ಸಾಧ್ಯವಾಗೋದು ಹೇಗೆ? ಹುಬ್ಬಳ್ಳಿ ಉಪ ಕಾರಾಗೃಹದಲ್ಲಿ ಕಂಡು ಬರುವಂತಹ ಖೈದಿಗಳ ಬಿಂದಾಸಾಟ. ಡಿಜಿಪಿ ಅಲೋಕ್ ಕುಮಾರ್ಗೆ ಬಿಗ್ ಚಾಲೆಂಜ್ ಇದು. ಈ ಹಿಂದೆ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲೂ ಕೂಡ ಇದೇ ರೀತಿಯ ವಾತಾವರಣ ಕಂಡು ಬಂದಂತಹ ಸಂದರ್ಭದಲ್ಲಿ ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿತ್ತು. ಅದರ ಬೆನ್ನಲ್ಲೇ ಹುಬ್ಬಳ್ಳಿಯಲ್ಲಿ ಕಂಡು ಬಂದಿರುವಂತಹ ಒಂದು ಪ್ರಕರಣ ಇದು. ಮದ್ಯ, ಗಾಂಜಾ ಇವೆಲ್ಲವೂ ಕೂಡ ಸಪ್ಲೈ ಆಗುತ್ತೆ. ಇದರಲ್ಲಿ ಜೈಲಿನ ಸಿಬ್ಬಂದಿ ಏನಾದರೂ ಇನ್ವಾಲ್ವ್ ಆಗಿದ್ದಾರಾ? ಇಷ್ಟೆಲ್ಲ ಖೈದಿಗಳಿಗೆ ರಾಜಾರೋಷವಾದಂಥ ಆತಿಥ್ಯ ಸಿಗುತ್ತೆ ಅಂತಂದ್ರೆ ಅವರಿಗೆ ಪರಿವರ್ತನಾ ಕೇಂದ್ರವಾಗಿರುವಂಥ ಜೈಲಿನಲ್ಲಿ ಯಾವ ರೀತಿ ರಾಜಾತಿಥ್ಯ ಸಿಗ್ತಾ ಇದೆ ಅನ್ನೋದಕ್ಕೆ ಒಂದಷ್ಟು ವಿಜುವಲ್ಸ್ ನಿಮಗೆ ತೋರಿಸ್ತಾ ಹೋಗ್ತಿದ್ವಿ. ಒಂದಷ್ಟು ನಿದರ್ಶನಗಳು ನಿಮ್ಮ ಕಣ್ಮುಂದೆ ಸಿಗ್ತಾ ಇದೆ. ಹುಬ್ಬಳ್ಳಿಯ ಜೈಲಿನಲ್ಲಿ ಖೈದಿಗಳ ಮೋಜು ಮಸ್ತಿ ಹೇಗಿದೆ ಅನ್ನುವಂಥದ್ದು. ಮಾದಕ ವಸ್ತುಗಳ ಸೇವನೆ ಆಗುತ್ತೆ, ಮಾದಕ ವಸ್ತುಗಳು ಅಲ್ಲಿಗೆ ಅಂದರೆ ಜೈಲಿಗೆ ಹೋಗುತ್ತೆ. ಅದು ಪೊಲೀಸರ ಕಣ್ಣು ತಪ್ಪಿಸಿ ಹೋಗೋದಕ್ಕೆ ಹೇಗೆ ಸಾಧ್ಯ? ಪೊಲೀಸರ ಹದ್ದಿನ ಕಣ್ಣು ತಪ್ಪಿಸಿ ಹೋಗೋದಕ್ಕೆ ಸಾಧ್ಯನಾ? ಜೈಲಿನ ಕೆಲ ಸಿಬ್ಬಂದಿಗಳೇ ಇದಕ್ಕೆ ಸಾಥ್ ಕೊಡ್ತಾ ಇದ್ದಾರಾ ಅನ್ನುವಂಥ ಪ್ರಶ್ನೆ ಉದ್ಭವ ಆಗಿದ್ದು ಡಿಜಿಪಿ ಅಲೋಕ್ ಕುಮಾರ್ಗೆ ಇದು ಬಿಗ್ ಚಾಲೆಂಜ್ ಆಗಿ ಪರಿಣಮಿಸಿದೆ. ಈ ವಿಡಿಯೋ ವೈರಲ್ ಆಗ್ತಿದ್ದ ಹಾಗೆಯೇ ಖಾಕಿ ಪಡೆ ಫುಲ್ ಅಲರ್ಟ್ ಆಗೋದಕ್ಕೆ ಮುಂದಾಗಿದೆ. ಹುಬ್ಬಳ್ಳಿ ಜೈಲಿನಲ್ಲಿ ಖೈದಿಗಳ ಮೋಜು ಮಸ್ತಿ ಸಾರ್ವಜನಿಕ ವಲಯದಲ್ಲಿ ತೀವ್ರ ಆಕ್ರೋಶ ಕಾರಣ ಆಗ್ತಾ ಇದೆ. ಮದ್ಯ, ಗಾಂಜಾ ಮತ್ತು ಮೊಬೈಲ್ ಫ್ರೀ. ಡಿಜಿಪಿ ಭೇಟಿ ಬೆನ್ನಲ್ಲೇ ಬಿಂದಾಸ್ ಲೈಫ್ ಬಟಾ ಬಯಲಾಗಿದೆ. ಹೇಗಿದೆ ಅಲ್ಲಿ ಖೈದಿಗಳಿಗೆ ಯಾವ ರೀತಿ ರಾಜಾತಿಥ್ಯ ಸಿಗ್ತಾ ಇದೆ ಅನ್ನುವಂಥದ್ದು ಇದೀಗ ಈ ವಿಡಿಯೋನಲ್ಲಿ ವೈರಲ್ ಆಗಿದೆ. ಡಿಜಿಪಿ ಅಲೋಕ್ ಕುಮಾರ್ಗೆ ಇದೊಂದು ರೀತಿಯಲ್ಲಿ ಚಾಲೆಂಜ್. ಹೇಗೆ ಈ ಸವಾಲನ್ನು ನಿಭಾಯಿಸ್ತಾರೆ ಅನ್ನುವಂಥದ್ದನ್ನು ಕಾದು ನೋಡಬೇಕು. ಖೈದಿಗಳ ಮೋಜು ಮಸ್ತಿಗೆ ಇನ್ನಾದರೂ ಬ್ರೇಕ್ ಬೀಳುತ್ತಾ? ಮದ್ಯ, ಗಾಂಜಾ, ಮೊಬೈಲ್ಗಳು ಸಾಗೋದಾದ್ರೂ ಹೇಗೆ? ಜೈಲಿನ ಒಳಗಡೆ ಹೋಗೋದಾದ್ರೆ ಪರಿವರ್ತನಾ ಕೇಂದ್ರವಾಗಿರುವಂತಹ ಜೈಲಿನಲ್ಲಿರುವಂತಹ ಖೈದಿಗಳಿಗೆ ಯಾವುದೋ ರೆಸಾರ್ಟ್ನಲ್ಲೋ ಯಾವುದೋ ಐಷಾರಾಮಿ ಹೋಟೆಲ್ನಲ್ಲೋ ಸಿಗುವಂಥ ಸೌಲಭ್ಯಗಳ ರೀತಿ ವ್ಯವಸ್ಥೆಗಳಾಗುತ್ತೆ ಅಂತಂದ್ರೆ, ಅಂಥ ಸೌಲಭ್ಯಗಳು ಸಿಗುತ್ತೆ ಅನ್ನೋದಾದ್ರೆ ಜೈಲು ಯಾಕೆ? ತಪ್ಪು ಮಾಡಿದಂಥವ್ರಿಗೆ ಅಥವಾ ತಪ್ಪಿತಸ್ಥರಿಗೆ ಶಿಕ್ಷೆ ಯಾಕೆ?
ಮನ ಪರಿವರ್ತನಾ ಕೇಂದ್ರ ಅಂತ ಕರೆಸ್ಕೊಳ್ಳೋದು ಯಾಕೆ? ಈ ರೀತಿ ಎಲ್ಲವೂ ಸಿಗುತ್ತೆ ಅನ್ನೋದಾದರೆ ಅವರಿಗೆ ಜೈಲು, ನಾವು ಖೈದಿಗಳು ಜೈಲಿನಲ್ಲಿದ್ದೀವಿ, ಶಿಕ್ಷೆಯನ್ನು ಅನುಭವಿಸ್ತಿದ್ದೀವಿ ಅನ್ನುವಂಥ ಫೀಲೇ ಬರೋದಿಲ್ಲ. ಐಷಾರಾಮಿ ಜೀವನ ಸಿಗ್ತಾ ಇದೆ, ರಾಜಾತಿಥ್ಯ ಸಿಗ್ತಾ ಇದೆ ಅನ್ನುವಂಥ ಫೀಲ್ನಲ್ಲೇ, ಅಥವಾ ಯಾವುದೋ ಒಂದು ರೆಸಾರ್ಟ್ನಲ್ಲೋ ಯಾವುದೋ ಹೋಟೆಲ್ನಲ್ಲೋ ನಮಗೆ ರಾಜಾತಿಥ್ಯ ಸಿಗ್ತಾ ಇದೆ ಅನ್ನುವಂಥ ಫೀಲ್ನಲ್ಲೇ ಇರ್ತಾರೆ. ಇನ್ನು ಮನಪರಿವರ್ತನೆ ಹೇಗಾಗುತ್ತೆ? ಇದು ಸಹಜವಾಗಿ ಕಾಡುವಂಥ ಪ್ರಶ್ನೆ ಅಲ್ವೇ? ಹುಬ್ಬಳ್ಳಿ ಜೈಲಿನಲ್ಲಿ ಖೈದಿಗಳ ಮೋಜು ಮಸ್ತಿಯ ಕುರಿತಾಗಿ ಸಾರ್ವಜನಿಕ ವಲಯದಲ್ಲಿ ಈ ವಿಡಿಯೋ ಕುರಿತು ಸಾಕಷ್ಟು ರೀತಿಯ ಟೀಕೆಗಳು ಕೂಡ ಕೇಳಿಬರ್ತಾ ಇದೆ. ಪೊಲೀಸರ ಕರ್ತವ್ಯ ಪ್ರಜ್ಞೆ ಇನ್ನೆಷ್ಟು ಮಟ್ಟಿಗೆ ಇರಬಹುದು, ಇನ್ನೆಷ್ಟು ಮಟ್ಟಿಗೆ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ತಾ ಇರಬಹುದು ಅನ್ನುವಂಥ ಪ್ರಶ್ನೆಗಳು ಸಾರ್ವಜನಿಕರಿಂದ ವ್ಯಕ್ತವಾಗ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.